ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದಷ್ಟು ಸಿದ್ದರಾಮಯ್ಯ ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ ನೀವು ಅದು ಒಪ್ಕೊಳ್ಳೋಕೆ ತಯಾರಿಲ್ಲ. ಆ ಕೃತಜ್ಞತೆಯೂ ಇಲ್ಲ ನಿಮ್ಗೆ. ದೇವೇಗೌಡರು ನಿಮ್ಗೆ ಎಷ್ಟು ಥರ ನಿಮಗೆ ಎನ್ಕರೇಜ್ ಮಾಡಿದ್ರು, ಏನಾದ್ರು ಒಂದು ಕೃತಜ್ಞತೆ ಅವ್ರಿಗೆ ಬೈತೀರಾ? ಚೆ ನೋ. 16ನೇ ದಾಖಲೆ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಳ್ಳಿಯಕ್ಕಿ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ಗೆ ಕರೆತಂದಿದ್ದು ನಾನು, ಈಗ ಕಾಂಗ್ರೆಸ್ ಪಕ್ಷವೇ ನನ್ನಿಂದ ಅಂತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಕೊಡುಗೆಗಳನ್ನು ಸಿದ್ದರಾಮಯ್ಯ ಸ್ಮರಿಸಬೇಕು, ಕೃತಜ್ಞತೆಯಿಂದ ನಡೆದುಕೊಳ್ಳಬೇಕು. ಬಜೆಟ್ನಲ್ಲಿ ಮೈಸೂರಿಗೆ ಏನು ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ನಿಮ್ಮ ಬಜೆಟ್ನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯವನ್ನ ಬೇರ್ಪಡಿಸುವ ಕೆಲಸ ಮಾಡಿದ್ದೀರಾ. ನಿಮ್ಹಾನ್ಸ್ ಯೋಜನೆ ಹೊಸ ಯೋಜನೆಯಲ್ಲ, ಬಾಂಬ್ ನಿಷ್ಕ್ರಿಯ ದಳ ಹೊಸದೇನಲ್ಲ. ಫಿಲಂ ಸಿಟಿ ಎಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀರಾ, 16 ಸಾರಿ ಬಜೆಟ್ ಮಂಡಿಸಿದ್ದೀರಾ, ಅದರಲ್ಲಿ ಹೊಸತನ ಏನಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ಏನ್ ಮಾತನಾಡಿದ್ರು, ಆರೋಪಗಳೇನು, ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದಷ್ಟು ಸಿದ್ದರಾಮಯ್ಯ ನಾವು ಕರ್ಕೊಂಬಂದಿದ್ದು ನಿಮ್ಮನ್ನ ನೀವು ಅದು ಒಪ್ಕೊಳ್ಳೋಕೆ ತಯಾರಿಲ್ಲ. ಆ ಕೃತಜ್ಞತೆಯೂ ಇಲ್ಲ ನಿಮಗೆ. ದೇವೇಗೌಡರು ನಿಮ್ಗೆ ಎಷ್ಟು ಥರ ನಿಮಗೆ ಎನ್ಕರೇಜ್ ಮಾಡಿದ್ರು, ಏನಾದ್ರು ಒಂದು ಕೃತಜ್ಞತೆ ಅವ್ರಿಗೆ ಬೈತೀರಾ? ಚೆ ನೋ. ಅವ್ರು ಯಾರು ಹೇಳ್ತಾರೆ ದೇವರಾಜರ್ಸಕ್ಕೆ ಸಮ ಅಂತ. ಯಾರು ಹೇಳ್ತಾರೆ? ಯಾರು ಬಿಟ್ಟು ಯಾರಪ್ಪನ ಮನೆ ಆಸ್ತಿರಿ? ಇದ್ಯಾರು ಡಿ ಕೆ ಶಿವಕುಮಾರ್ ಮನೆಯದು ಸಿದ್ದರಾಮಯ್ಯನ ಮನೆ ಆಸ್ತಿನಾ? ಕಾಂಗ್ರೆಸ್ ಆಸ್ತಿ ಇದು, ಜನರ ಆಸ್ತಿ. ಇವತ್ತು ಹೈಕಮಾಂಡ್ ಹೇಳ್ತಾರೆ ಆಯಿತು 31 ಎಸ್ ಕರೆಂಟ್ ಫ್ರೀ. ಈಗ ಬರ್ತಾ ಇದೆ ನೋಡಿ, ಅದು ಯಾರೋ ಒಂದು ಕಂಪ್ನಿ ಕೊಟ್ಟವ್ರು, ಇವರು ಒಂದು ಕಂಪ್ನಿ ಕೊಟ್ಟವ್ರೆ. 1000 ರೂಪಾಯಿ ಇತ್ತು ಒಂದು ಮೀಟ್ರಿಗೆ, ಹೊಸ ಮೀಟ್ರ್ ನೀವು ಹಾಕ್ಸ್ಕೋಬೇಕು. ಇವತ್ತು 5000 ರೂಪಾಯಿ ಆಗ್ತಾಯಿದೆ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಮತ್ತು ನೀವು ಕೊಟ್ಟಿದ್ದೇನು ಫ್ರೀ? ಬರೀ ಬಾಯಲ್ಲಿ ಫ್ರೀ ಹೇಳಿ ಜನನ ಹೆಂಗೆ ಮೋಸ ಮಾಡ್ತಾ ಇದ್ದೀರಿ. ಯು ಆರ್ ಡಿಸೀವಿಂಗ್ ದ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ ಥ್ರೂ ಯುವರ್ ಬಡ್ಜೆಟ್. ನೋ, ಇದಲ್ಲ. ಬಸ್ ಫೇರ್ ಎಲ್ಲ ಜಾಸ್ತಿ ಮಾಡಿದ್ರಿ, ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರಿ, ಹೆಂಡ ಸಾರಾಯ ರೇಟ್ ಜಾಸ್ತಿ ಮಾಡಿದ್ರಿ, ಮತ್ತು ನಮ್ಮ ಇದ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಒಂದೇ ಎರಡೇ ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಾಕ್ಬಿಟ್ರಿ. ಈಗ ಬಡ್ಜೆಟ್ ಕೊಟ್ಟಿದ್ರೆ ಇನ್ಮೇಲೆ ಇನ್ನೂ ಜಾಸ್ತಿ ಆಯಿತು. ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಿ ಈಗ ಮತ್ತಿರುಗಿ ಹೆಚ್ಚು ಮಾಡಿದ್ದೀರಾ ನಿಮ್ಮ ಬಡ್ಜೆಟಲ್ಲಿ. ಅಲ್ಲಿ ಎಲ್ಲಿಗೆ ಸಾಮಾನ್ಯ ಜನರಿಗೆ ನೀವೇನು ಕೊಡ್ತಾಯಿದ್ದೀರಿ ನಿಮ್ಮ ಬಡ್ಜೆಟಲ್ಲಿ? ಸಾಮಾನ್ಯ ಜನರಿಗೂ ಸಮಾಧಾನಕರವಾಗಿ ತಮ್ಮ ಸಂಸಾರವನ್ನು ಸಾಗಿಸೋದಂತಕ್ಕೆ ಸರ್ಕಾರ ಏನು ಕೊಡ್ತಾ ಇದೆ? ಇಟ್ಸ್ ಮೋರ್ ಇಂಪಾರ್ಟೆಂಟ್. ನೀವು ಹೇಳಿದ್ರಿ ಯಾಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂದರೆ, ಸಾಮಾನ್ಯ ಜನರು ಭಾಳ ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟನ ನೀಗಿಸೋದಕ್ಕೋಸ್ಕರ ನಾನು ಈ ಗ್ಯಾರಂಟಿ. ಎಲ್ಲಪ್ಪ ಹೇರ್ತಾ ಇದ್ದೀರಾ. ನಡು ಬಿದ್ದೋಗ್ತಾ ಇದೆ ಸಾಮಾನ್ಯ ಜನರು. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಹೇರ್ತಾ ಇದ್ದೀರಾ ಇವತ್ತಿನ ದಿವಸ. ಚೆ ನೋ, ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ. ಆಮೇಲೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕದಿಡ್ತಾ ಇದ್ದೀರಾ. ಯಾಕೆ ಬೇಕಾಗಿತ್ತು? ಹಿಂದೂ ಮುಸ್ಲಿಂ ನೋಡಿ ಶುರು ಆಗುತ್ತಿನ. ಈಗಾಗಲೇ BJP ಅವರು ನಮ್ಮ ಪಾರ್ಟಿಯವರು ಹೇಳ್ತಾ ಬರ್ತಾವ್ರೆಲ್ಲ ಕಡೆ, ಇದು ಸಾಬರ್ ಬಡ್ಜೆಟ್. ಎಲ್ಲಿಗೆ ಸಮಾಜದ ಸ್ವಾಸ್ಥ್ಯವನ್ನು ಯಾವ ರೀತಿ ಕದಿಡ್ತಾ ಇದ್ದೀರ ನೀವು? ಒಂದು ಪ್ರತ್ಯೇಕತಾ ಮನೋಭಾವಕ್ಕೆ ನೀವೆಲ್ಲೋ ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ. ಕುಲ ಕಸುಬುಗಳೆಲ್ಲ ಹೋಗ್ಬಿಟ್ರು. ನಾವು ಕುರುಬರಿಗೆ ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ? ಕುರುಬರು ನಿಮಗೆ ತನು ಮನ ಧನ ಅರ್ಪಣೆ ಆಯಿತು. ಕುರಿ ಸಾಕೋದು ಇಟ್ಸ್ ಎ ಕಮ್ಯುನಿಟಿ, ಇಟ್ಸ್ ನಾಟ್ ಎ ಕಾಸ್ಟ್, ಇಟ್ಸ್ ಎ ಕಮ್ಯುನಿಟಿ. ಕುರಿ ಸತ್ರೆ 5000 ರೂಪಾಯಿ ಕೊಡ್ತೀನಿ ಅಂತ ಹಿಂದಿನ ಬಡ್ಜೆಟಲ್ಲಿ ಹೇಳಿದ್ರಿ. 1 ವರ್ಷ ಕೊಟ್ಟು ನಿಲ್ಲಿಸ್ಬಿಟ್ರಿ. ಈಗ ಹೇಳ್ತಾ ಇದ್ರೆ 7500 ಕೊಡ್ತೀವಿ. ಅಯ್ಯೋ, 5000ನೇ ಕೊಡಲಿಲ್ಲ, 7500 ಕೊಟ್ಟು ಸುಳ್ಳು ಹೇಳ್ತಾ ಇದೆಯಾ? ಕುರುಬರಿಗೆ ಮೋಸ ಮಾಡ್ತಾ ಇದ್ದೀನಿ.
ನೋಡಿ, ಇಟ್ಸ್ ಎ ಪ್ರೊಫೆಷನ್ ಹೇಳ್ತೀನಲ್ಲ. ಸರ್ಕಾರಕ್ಕೆ ಎಲ್ಲೆಲ್ಲಿ ಆದಾಯ ಬರ್ತದೆ ಅಂತಕ್ಕಂಥದ್ದನ್ನೇ ತಿಳಿದುಕೊಳ್ಳದಂಥ ಒಬ್ಬ ಮೂರ್ಖನ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟ್ರು ನೀನು. ನೋಡಿ, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಕುರಿಗಳಿರುವಂಥದ್ದು ಯುರೋಪ್, ಸೆಕೆಂಡ್ ಇಂಡಿಯಾ. ಕರ್ನಾಟಕದಲ್ಲಿ 1,10,00,000 ಚಿಲ್ಲರೆ ಕುರಿಗಳಿದ್ದಾವೆ, ಆಡು ಕುರಿಗಳಿದ್ದಾವೆ. ಎಂಥದ್ದು ಇವತ್ತು ಎಷ್ಟು 700 ರೂಪಾಯಿ ಎಲ್ರಿ ಒಂದು ಕೆ ಜಿ ಮಾಂಸಕ್ಕೆ ಇವತ್ತು. ಇದನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದಾಯಿತು? ಈ ಸಮುದಾಯಗಳವರ ಆದಾಯ, ಆರ್ಥಿಕ ಬಲ ಹೇಗೆ ಮಾಡ್ಬೋದಾಯಿತು? ಯಾವುದು ಯೋಚನೆ ಇಲ್ಲ ನಿಮಗೆ. ಸುಮ್ಮನೆ ಈ ಕುರು ಹುಡುಗರು ಜೈ ಕೂಕ್ಕತ್ತವೆ. ಯಾಕೆ ಕೂಕೋತೀವಿ ಅವಕ್ಕೆ ಗೊತ್ತಿಲ್ಲಪ್ಪ. ಅವ್ರನ್ನ ಮಂಗರಾಗಿ ಇಟ್ಬಿಟ್ಟಿದ್ದೀರ ನೀವು. ಮತ್ತು ಯಾವುದೇ ದೇಶ, ರಾಜ್ಯ, ಆರೋಗ್ಯ, ಅಕ್ಷರ ಭಾಳ ಇಂಪಾರ್ಟೆಂಟ್. ಅಯ್ಯೋ ರಾಮ, ಅಲ್ಲ ರೀ, ನಾವೆಷ್ಟು ನೀಟಾಗಿ ಮಾಡಿಟ್ಟಿದ್ವಿ ಇವತ್ತು. ಸರ್ಕಾರಿ ಶಾಲೆಗಳೆಲ್ಲ ಅದ್ಯಾವುದೋ ಲೈಟ್ ಅಂತೆ 1,200 ಕೋಟಿ ಅಂತೆ. ಅದಕ್ಕೆ ಏನೇನೋ ಬರ್ಕೊಂಡು ಕೂತಿದ್ದೀರಿ. ಅದರಲ್ಲಿ ನಾವೇನೂ ಇಲ್ಲದೆ ಮಾಡ್ತೀವಲ್ರಿ ಸ್ವಾಮಿ. ಮಕ್ಕಳು ಊಟ ಕೊಟ್ಟು ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಒಂದು ರೀತಿ ಕಾನ್ವೆಂಟ್ಗಳ ಥರನೇ ಇಟ್ಟಿದ್ದು ಶಾಲೆಗೆ. ಏನು ಮಾಡಿದ್ರಿ ನೀವು? ನಮ್ಮ BJPಯವರು ಬಂದು ಅಷ್ಟು ಹಾಳು ಮಾಡಿದ್ರು. ಎಜುಕೇಷನ್ ಹಾಳು ಮಾಡೋಕ್ಕೆ ಶುರು ಮಾಡಿದವರೇ BJPಯವರು. ಈಗ ಸಿದ್ದರಾಮಯ್ಯ ಇನ್ನೂ ಹಾಳು ಮಾಡ್ತಾಯಿದ್ದೀರಿ. ಅಕ್ಷರ ಮತ್ತು ಆರೋಗ್ಯ ಮತ್ತು ಮಕ್ಕಳಿಗೆ ಕೆಲಸ ಎಲ್ಲಿದೆಯಪ್ಪ? ಇನ್ನು ಆರೋಗ್ಯ ಸಿದ್ದರಾಮಯ್ಯನವರು ನಾವೇ ಮಾಡಿದ್ದು ಯಶಸ್ವಿನಿ ಶಸ್ತ್ರಚಿಕಿತ್ಸಾ ವಿಮಾ ಯೋಜನೆ. 10 ರೂಪಾಯಿಗೆ 3 ಲಕ್ಷದ ತನಕ ಆಪ್ರೇಷನ್ ಚಾರ್ಜಸ್. ಅದನ್ನು ನೀವೇ ನಿಲ್ಲಿಸ್ಬಿಟ್ರಿ. 2015ನೇ ಇಸ್ವಿನಲ್ಲಿ ನೀವೇ ನಿಲ್ಲಿಸ್ಬಿಟ್ರಿ. ಇಷ್ಟೆಲ್ಲ ಮಾತಾಡ್ತೀರಾ ಸಿದ್ದರಾಮಯ್ಯ ನೀವು. ಆರೋಗ್ಯ, ನಾನು ಇಷ್ಟು ಆಸ್ಪತ್ರೆ ಕಟ್ಟಿಸಿದ್ದೀನಿ, ಇಷ್ಟು ಆಸ್ಪತ್ರೆ ಅವು ಇಲ್ಲರಿ. ಆ ಯಶಸ್ವಿನ ನಿಲ್ಲಿಸ್ಬಿಟ್ರಲ್ರಿ ನೀವು. ಇದಕ್ಕಿಂತನ ನಿಮಗೆ. ಆಮೇಲೆ ಬೊಮ್ಮಾಯಿ ಬಂದ ಮೇಲೆ ನಾನು BJPಲಿ ಇದ್ಕೊಂಡು ತಿರುಗಿ ಮತ್ತೆ ಸ್ಟಾರ್ಟ್ ಮಾಡಿಸ್ತು. ಅದಕ್ಕೂ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡ್ತಾಯಿಲ್ಲ ನಾನು. ಅಥವಾ ಬರೀ ಬೊಗಳೆ ಹೊಡಿತಾ ಇದ್ದಾರೆ ರೀ. ಜನಕ್ಕೆ ಏನು ಅಗತ್ಯವಾಗಿ ಬೇಕು ಅಂತಕ್ಕಂಥದ್ದನ್ನು ಅರ್ಥೈಸಿಕೊಂಡು 4-6 ಜನತೆ ಚರ್ಚೆ ಮಾಡಿ ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದೇ ನಿಮ್ಮ ಹತ್ರ ಆ ಮನಸ್ಸೂ ಇಲ್ಲ ನೀವು. ಮತ್ತು ಈ ಕಸುಬಿನವ್ರಿಗೆ ವಿಶ್ವಕರ್ಮ ಏನು ಕೊಟ್ರಿ? ಏನು ಕೊಟ್ಟಿದ್ದೀರ ವಿಶ್ವಕರ್ಮನಿಗೆ? ಕುರಿಗಾರರಿಗೆ ಏನು ಕೊಟ್ಟಿದ್ದೀರಾ? ಆಡು ಕುರಿ ಮೇಯಿಸುವಂಥವ್ರಿಗೆ. ಕುಂಬಾರರಿಗೆ ಏನು ಕೊಟ್ರಿ? ನಯನಕ್ಷತ್ರಿಗೆ ಏನು ಕೊಟ್ಟಿದ್ದೀರಾ? ಇದೆಲ್ಲ ಮರ್ತೇ ಬಿಟ್ಟಲ್ಲ ಸಿದ್ದರಾಮಯ್ಯ ನೀವು. ಸುಮ್ಮನೆ ಬರೀ ಬೊಗಳೆ. ಹಿಂದುಳಿದ ವರ್ಗದ ಎಲ್ಲಪ್ಪ ಅಹಿಂದ, ಬರೀ ಬಾಯಲ್ಲಿ ಅಹಿಂದ. ನಿಮ್ಮೆಲ್ಲೂ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅಹಿಂದಾದಲ್ಲಿ ಯಾರಿಗೆ ಕೊಟ್ರಿ ನೀವು? ಅಲ್ಪಸಂಖ್ಯಾತರು ಕೊಟ್ರಿ. ಹಿಂದುಳಿದವ್ರಿಗೆ ಏನು ಕೊಟ್ಟಪ್ಪ ಇಲ್ಲಿ?